ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಧನುರ್ಮಾಸದ ಮಹತ್ವಗಳೇನು, ಧನುರ್ಮಾಸವನ್ನು ಏಕೆ ಆಚರಿಸ್ತಾರೆ, ಧನುರ್ಮಾಸ ಪೂಜೆ ಮಾಡಿದರೆ ಸಿಗುವಂತಹ ಫಲ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರು ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಇದೇ ತರಹದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈಗ ಪುರಾಣದ ಒಂದು ಚಿಕ್ಕ ಕಥೆಯನ್ನು ತಿಳ್ಕೊಳ್ಳೋಣ. ಒಂದು ದಿನ ಬ್ರಹ್ಮದೇವರು ಹಂಸ ಪಕ್ಷಿಯ ಮೇಲೆ ಕುಳಿತು ಲೋಕ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಸೂರ್ಯದೇವರು ಅವರ ಮೇಲೆ ಅತಿ ಹೆಚ್ಚಿನ ಪ್ರಕಾಶವನ್ನು ಬೀರ್ತಾರೆ. ಇದರಿಂದ ಬ್ರಹ್ಮದೇವರು ಕೋಪಗೊಂಡು ಶಾಪವನ್ನು ಕೊಡ್ತಾರೆ. ಏನಂತ, ನಿನ್ನ ತೇಜಸ್ಸು ಕಡಿಮೆಯಾಗಲಿ, ಏನು ಉಜ್ವಲತೆಯಿಂದ ಬೆಳಗ್ತಾ ಇದೆಯೋ ಅದರ ಕಾಂತಿ ಕಡಿಮೆಯಾಗಿ ಕ್ಷೀಣಿಸಲಿ ಅನ್ನೋದಾಗಿ ಶಾಪವನ್ನು ಕೊಡ್ತಾರೆ. ಅದೇ ರೀತಿ ಸೂರ್ಯದೇವರು ತನ್ನ ಕಾಂತಿಯನ್ನು ಕಳೆದುಕೊಳ್ತಾರೆ. ಇದರಿಂದ ಲೋಕವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇದರಿಂದ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಮತ್ತು ದೇವತೆಗಳಿಗೆ ಏನು ಹವಿಸ್ಸನ್ನು ಕೊಡೋಕ್ಕೆ ಅದರಿಂದ ಸಾಧ್ಯ ಆಗೋದಿಲ್ಲ. ಆಗ ಬ್ರಹ್ಮದೇವರಿಗೆ ಎಲ್ಲ ಋಷಿ ಮುನಿಗಳು ಮೊರೆ ಹೋದಾಗ ಆಗ ಬ್ರಹ್ಮದೇವರು ಏನು ಮಾಡ್ತಾರೆ, ಒಂದು ಉಪಾಯವನ್ನು ಸೂಚಿಸ್ತಾರೆ. ಏನಂದರೆ ಒಂದು ಪರಿಹಾರವನ್ನು ನೀಡ್ತಾರೆ. ಸೂರ್ಯದೇವ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗತ್ ರಕ್ಷಕನಾದ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿದರೆ ಶಾಪ ವಿಮೋಚನೆಯಾಗುತ್ತದೆ ಎನ್ನುವುದಾಗಿ ಪರಿಹಾರವನ್ನು ಸೂಚಿಸ್ತಾರೆ. ಆಗ ಸೂರ್ಯದೇವ ಏನು ಮಾಡ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಸತತವಾಗಿ 16 ವರ್ಷಗಳ ಕಾಲ ಜಗದೊಡೆಯನಾದ ಮಹಾವಿಷ್ಣುವನ್ನು ನಿರಂತರವಾಗಿ ಪೂಜೆಯನ್ನು ಮಾಡಿ ಶಾಪದಿಂದ ವಿಮುಕ್ತಿಯಾಗಿ ಮತ್ತೆ ಕಾಂತಿಯನ್ನು ಪಡೆದು ಜಗತ್ತಿಗೆ ಎಂದಿನಂತೆ ಕಿರಣಗಳನ್ನು ಬೀರ್ತಾರೆ. ಈ ರೀತಿಯಾಗಿ ಸೂರ್ಯದೇವರು ಧನುರ್ಮಾಸದ ಮಹತ್ವವನ್ನು ತಿಳಿಸಿದ್ದಾರೆ. ವೇದ ಪುರಾಣಗಳಲ್ಲಿ ಧನುರ್ಮಾಸವನ್ನು ಮಹಾವಿಷ್ಣು ದೇವರ ಆರಾಧನೆಗೆ ಬಹಳ ಶ್ರೇಷ್ಠ ಸಮಯ ಎಂದು ತಿಳಿಸಿದ್ದಾರೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ವರ್ಷವನ್ನು 2 ಭಾಗವಾಗಿ ವಿಂಗಡಿಸಿದ್ದಾರೆ. ಒಂದು ಉತ್ತರಾಯಣ, ಮತ್ತೊಂದು ದಕ್ಷಿಣಾಯನ. ದೇವಾನುದೇವತೆಗಳಿಗೆ ದಕ್ಷಿಣಾಯನ ರಾತ್ರಿಯಾದರೆ ಉತ್ತರಾಯಣ ಹಗಲಾಗಿರುತ್ತದೆ. ಪ್ರಥಮ ಏಕಾದಶಿ ಎಂದು ಕ್ಷೀರ ಸಾಗರದಲ್ಲಿ ಯೋಗ ನಿದ್ರೆಗೆ ಜಾರಿದ ನಂತರ ಉತ್ಥಾನ ದ್ವಾದಶಿ ದಿನದಂದು ಜಾಗೃತಗೊಳ್ಳುವ ಭಗವಂತ ಮಹಾವಿಷ್ಣುವಿಗೆ ಧನುರ್ಮಾಸ ಅರುಣೋದಯದ ಕಾಲವಾಗಿರುತ್ತೆ. ಹೀಗೆ ಜಾಗೃತಗೊಳ್ಳುವ ಭಗವಂತ ವಿಷ್ಣುವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಋಷಿ ಮುನಿಗಳು ದೇವತೆಗಳು ಪೂಜಿಸುತ್ತಾರೆ. ಇದೇ ಕಾರಣಕ್ಕಾಗಿ ಜಗತ್ ರಕ್ಷಕರಾದಂತಹ ಮಹಾವಿಷ್ಣುವಿಗೆ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಶ್ರೇಷ್ಠ ಎಂದು ಪುರಾಣಗಳು ತಿಳಿಸುತ್ತವೆ. ಆದ್ದರಿಂದ 2025ನೇ ವರ್ಷದಲ್ಲಿ ಧನುರ್ಮಾಸ ಯಾವ ದಿನ ಪ್ರಾರಂಭವಾಗಿ ಯಾವ ದಿನ ಕೊನೆಗೊಳ್ಳುತ್ತದೆ ಅನ್ನೋದು ನೋಡೋದಾದರೆ, ಡಿಸೆಂಬರ್ 16ನೇ ದಿನಾಂಕ ಪ್ರಾರಂಭವಾಗಿ ಜನವರಿ 14ನೇ ದಿನದಂದು ಮುಗಿಯುತ್ತೆ. ನಾವು ಬೆಳಗ್ಗೆ ಅಂದರೆ ಸೂರ್ಯೋದಯಕ್ಕೆ ಮೊದಲೇ ಬ್ರಾಹ್ಮಿ ಮುಹೂರ್ತದ ವೇಳೆಗೆ ಸ್ನಾನಾದಿಗಳನ್ನು ಮುಗಿಸಿ ಧೂಪ ದೀಪ ನೈವೇದ್ಯಗಳಿಂದ ಭಗವಂತನನ್ನು ಪೂಜಿಸಬೇಕು. ನಾವು ಯಾವ ಸಮಯದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮೊದಲೇ ಆಕಾಶದಲ್ಲಿ ಏನು ನಕ್ಷತ್ರಗಳು ಕಾಣಿಸುವಾಗಲೇ ನಾವು ಭಗವಂತನನ್ನು ಪೂಜಿಸಿದ್ರೆ ತುಂಬ ಒಳ್ಳೆಯದು ಅನ್ನೋದಾಗಿ ತಿಳಿಸಿದ್ದಾರೆ. ಮತ್ತು ಇನ್ನು ನೈವೇದ್ಯಕ್ಕೆ ಏನಪ್ಪ ಅಂತ ನಾವು ನೋಡೋದಾದರೆ, ನಾವು ಪ್ರಾರಂಭದ ದಿನದಿಂದ ಏನು ಒಂದು ತಿಂಗಳಿರುತ್ತೆ ಆ ತಿಂಗಳಲ್ಲಿ 15 ದಿನಗಳು ಮುದ್ಗಾನ್ನವನ್ನು ಸಿಹಿ ಪೊಂಗಲನ್ನು ನೈವೇದ್ಯ ಮಾಡಬೇಕು. ಮತ್ತು ಇನ್ನು ಉಳಿದ 15 ದಿನ ಖಾರ ಪೊಂಗಲನ್ನು ನೈವೇದ್ಯವಾಗಿ ಮಾಡಬೇಕು. ಮತ್ತು ಇನ್ನು ವಿಷ್ಣು ಸಹಸ್ರನಾಮ, ತಿರುಪಾವಯಿ, ಗೋವಿಂದನ ನಾಮಾವಳಿಗಳನ್ನು, ಕೃಷ್ಣನ ಲೀಲೆಗಳನ್ನು ಪಾರಾಯಣ ಮಾಡ್ಬೋದು. ಎಲ್ಲವನ್ನ ಪಾರಾಯಣ ಮಾಡಬೇಕು. ಮತ್ತು ಮನೆಯಲ್ಲಿ ಪೂಜೆ ಮುಗಿಸಿ ಅರಳಿ ವೃಕ್ಷ ಪ್ರದಕ್ಷಿಣೆ ಮತ್ತು ನಾಗರಕಲ್ಲಿನ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ಬೋದು. ಮತ್ತು 1 ತಿಂಗಳು ಧನುರ್ಮಾಸವನ್ನು ಮಾಡಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅನ್ನೋದಾಗಿ ಹೇಳಿದ್ದಾರೆ. ಮಾಡಲು ಸಾಧ್ಯವಾಗದೇ ಇದ್ದರೆ 9 ದಿನ, 11 ದಿನ, 21 ದಿನ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು. ಇನ್ನು ಕೆಲವರು ಶಿವನ ಆರಾಧನೆಯನ್ನು ಕೂಡ ಮಾಡ್ತಾರೆ. ಶಿವ ಸಹಸ್ರನಾಮ, ಶ್ರೀರುದ್ರಮ್ಮು ಎಲ್ಲ ಪಠನೆಯನ್ನು ಮಾಡಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ನಾವು ಧನುರ್ಮಾಸದಲ್ಲಿ ದೇವರನ್ನು ಈ ಥರ ಪೂಜೆ ಮಾಡೋದ್ರಿಂದ ನಮಗೆ
ಏನು ಫಲಗಳು ಅಂದರೆ ಉತ್ತಮವಾದ ಆರೋಗ್ಯ, ದೀರ್ಘಾಯಸ್ಸು ದೊರೆಯುತ್ತದೆ, ಇಷ್ಟಾರ್ಥಗಳು ಈಡೇರುತ್ತವೆ, ಗರ್ಭಿಣಿಯರಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತದೆ, ಕಂಕಣ ಭಾಗ್ಯ ಲಭಿಸುತ್ತದೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಲಭಿಸುತ್ತದೆ ಮತ್ತು ಮೋಕ್ಷವು ದೊರೆಯುತ್ತದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭಗವಾನ್ ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಮತ್ತು ಧನುರ್ಮಾಸದಲ್ಲಿ ದಾನವನ್ನು ಮಾಡುವುದರಿಂದ ಯಾವ ಯಾವ ಫಲಗಳು ದೊರೆಯುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ.